ವಿಶ್ವವೇ ಕೊಂಡಾಡುವ ಸಂಗೀತ ಮಾಂತ್ರಿಕ, ಭಾರತಕ್ಕೆ 2 ಆಸ್ಕರ್ ತಂದುಕೊಟ್ಟ ಹೆಮ್ಮೆಯ ಪುತ್ರ AR ರೆಹಮಾನ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಚರ್ಚೆಗೆ ಗ್ರಾಸಾಗಿದ್ದಾರೆ. ಇಷ್ಟು ದಿನ ಮೌನವಾಗಿದ್ದ ರೆಹಮಾನ್ ಈಗ ಬಾಲಿವುಡ್ ಬಗ್ಗೆ ಸ್ಫೋಟಕ ಹೇಳಿಕೆಗಳನ್ನು ನೀಡಿದ್ದಾರೆ. ಅಷ್ಟಕ್ಕೂ ರೆಹಮಾನ್ ಆಡಿದ ಆ ಮಾತುಗಳೇನು, ಅವರು ಬಾಲಿವುಡ್ ಅನ್ನ ಟೀಕಿಸಿದ್ದೇಕೆ, ಎಲ್ಲಿದೆ ಈ ಕುರಿತಾದ ಮಾಹಿತಿ. ಅಂದಹಾಗೆ BBC ಏಷ್ಯನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಹಾರೂನ್ ರಶೀದ್ ಅವರಿಗೆ ನೀಡಿದ ಸಂದರ್ಶನದಲ್ಲಿ ರೆಹಮಾನ್ ಮನಬಿಚ್ಚಿ ಮಾತನಾಡಿದ್ದಾರೆ. ನಿತೇಶ್ ತಿವಾರಿ ನಿರ್ದೇಶನದ ರಾಮಾಯಣ ಸಿನಿಮಾಗೆ ಮ್ಯೂಸಿಕ್ ನೀಡ್ತಾ ಇರುವ ಬಗ್ಗೆ ಕೇಳಿದಾಗ ರೆಹಮಾನ್ ತನ್ನ ಬಾಲ್ಯದ ದಿನಗಳನ್ನ ಮೆಲುಕು ಹಾಕಿದ್ರು. ನಾನು ಓದಿದ್ದು ಬ್ರಾಹ್ಮಣ ಶಾಲೆಯಲ್ಲಿ, ಅಲ್ಲಿ ಪ್ರತಿ ವರ್ಷ ನನಗೆ ರಾಮಾಯಣ ಮಹಾಭಾರತದ ಕಥೆಗಳನ್ನ ಹೇಳಿ ಕೊಡ್ಲಾಗ್ತಾ ಇತ್ತು. ಹೀಗಾಗಿ ನನಗೆ ಈ ಕಥೆಗಳ ಬಗ್ಗೆ ಅಪಾರ ಗೌರವ ಇದೆ. ಇಲ್ಲಿರೋದು ಮಾನವೀಯತೆ ಮತ್ತು ಉನ್ನತ ಆದರ್ಶಗಳು. ಒಳ್ಳೆಯ ವಿಷಯಗಳನ್ನ ಕಲಿಯಲು ಧರ್ಮ ಅಡ್ಡಿಯಾಗಬಾರದು ಎನ್ನುವ ಮೂಲಕ ತಮ್ಮ ಸಿನಿಮಾ ಪಯಣದ ಬಗ್ಗೆ ಸ್ಪಷ್ಟನೆ ನೀಡಿದ್ದಾರೆ. ಈ ಸಂದರ್ಶನದಲ್ಲಿ ರೆಹಮಾನ್ ಅಸಲಿ ಬಾಂಬ್ ಸಿಡಿಸಿದ್ದೇ ಬಾಲಿವುಡ್ ಅವಕಾಶಗಳ ಬಗ್ಗೆ ಮಾತನಾಡ್ತಾ, ಕಳೆದ 8 ವರ್ಷಗಳಿಂದ ಬಾಲಿವುಡ್ನಲ್ಲಿ ನನಗೆ ಸರಿಯಾಗಿ ಕೆಲಸ ಸಿಗ್ತಾ ಇಲ್ಲ ಅಂತ ರೆಹಮಾನ್ ತನ್ನ ಅಳಲನ್ನ ತೋಡಿಕೊಂಡಿದ್ದಾರೆ. ಇದಕ್ಕೆ ಕಾರಣ ಏನು ಗೊತ್ತಾ? ರೆಹಮಾನ್ ಪ್ರಕಾರ ಬಾಲಿವುಡ್ನಲ್ಲಿ ಅಧಿಕಾರದ ಹಸ್ತಾಂತರ ಆಗಿದೆ ಅಂತ ಹೇಳಿದ್ದಾರೆ. ಈ ಮೂಲಕ ಪರೋಕ್ಷವಾಗಿ ಕೇಂದ್ರ ಸರ್ಕಾರವನ್ನ ಗುರಿಯಾಗಿಸಿಕೊಂಡು ಈ ಮಾತನ್ನ ಆಡಿದ್ದಾರೆ ಅಂತ ಜನ ಮಾತನಾಡ್ಕೊಳ್ತಿದ್ದಾರೆ. ಅಷ್ಟೇ ಅಲ್ಲ, ತಾವು ಮುಸ್ಲಿಂ ಎಂಬ ಕಾರಣಕ್ಕೆ ಕೋಮು ಅಂಶಗಳು ಕೂಡ ತಮಗೆ ಅವಕಾಶ ತಪ್ಪಿಸಲು ಕಾರಣವಾಗಿರಬಹುದು ಎಂಬ ಗಂಭೀರ ಅರ್ಥದ ಮಾತುಗಳನ್ನ ರೆಹಮಾನ್ ಆಡಿದ್ದಾರೆ. 90ರ ದಶಕದಲ್ಲಿ ಇಲ್ಲದ ಪೂರ್ವಾಗ್ರಹ ಈಗ ಬಾಲಿವುಡ್ ಅನ್ನ ಆವರಿಸಿಕೊಂಡಿದೆ ಎಂಬುದು ಅವರ ನೇರ ಆರೋಪ. ಇನ್ನು ಕಳೆದ ವರ್ಷ ಬಾಕ್ಸ್ ಆಫೀಸ್ನಲ್ಲಿ ಧೂಳೆಬ್ಬಿಸಿದ ಛಾವಾ ಚಿತ್ರದ ಬಗ್ಗೆಯೂ ರೆಹಮಾನ್ ಕಿಡಿಕಾರಿದ್ದಾರೆ. ಛಾವಾ ಸಿನಿಮಾವನ್ನ ರೆಹಮಾನ್ ಡಿವೈಸಿವ್ ಅಂದ್ರೆ ಸಮಾಜವನ್ನ ವಿಭಜಿಸುವ ಸಿನಿಮಾ ಅಂತ ಕರೆದಿದ್ದಾರೆ. ಕೆಲವು ಚಿತ್ರಗಳು ಒಂದು ನಿರ್ದಿಷ್ಟ ಸಮುದಾಯದ ವಿರುದ್ಧ ಸಂಕೇತಗಳನ್ನ ಬಳಸುತ್ತೆ ಮತ್ತು ಕೆಟ್ಟ ಉದ್ದೇಶದಿಂದ ನಿರ್ಮಾಣವಾಗುತ್ತೆ, ಆದ್ರೆ ಜನರು ಅದಕ್ಕೆ ಬಲಿಯಾಗಬಾರದು ಅಂತ ರೆಹಮಾನ್ ಹೇಳಿದ್ದಾರೆ. ಈ ಹೇಳಿಕೆ ಈಗ ಹಿಂದೂ ಸಂಘಟನೆಗಳು ಮತ್ತು ಸಿನಿಮಾ ಪ್ರೇಮಿಗಳ ಕೆಂಗಣ್ಣಿಗೆ ಗುರಿಯಾಗಿದೆ. ಅಲ್ಲದೆ ಕೆಲ ಹಿಂದೂ ಸಂಘಟನೆಗಳು ರೆಹಮಾನ್ ಮೂಲವನ್ನ ಸಹ ಕೆದಕಿದ್ದಾರೆ. ತಮ್ಮ ಮೂಲ ಧರ್ಮಕ್ಕೆ ವಾಪಸ್ ಬಂದ್ರೆ ಅವಕಾಶಗಳನ್ನ ನೀಡುವ ಆಫರ್ಗಳನ್ನ ಕೂಡ ಸಹ ನೀಡಿದ್ದಾರೆ. ಇನ್ನು ರೆಹಮಾನ್ ಅವರ ಹೇಳಿಕೆಗಳು ಹೊರಬೀಳ್ತಾ ಇದ್ದಂತೆ ಬಾಲಿವುಡ್ ನಲ್ಲಿ ಪರ ವಿರೋಧದ ಚರ್ಚೆ ಶುರುವಾಗಿದೆ. ಪ್ರಖ್ಯಾತ ಲೇಖಕಿ ಶೋಭಾ ಡೇ ಹಾಗೂ ಖ್ಯಾತ ಸಾಹಿತಿ ಹಾಗೂ ಬರಹಗಾರ ಜಾವೇದ್ ಅಖ್ತರ್, ಸಂಸದೆ ಹಾಗೂ ನಟಿ ಕಂಗನಾ ರಾಣಾವತ್, ಖ್ಯಾತ ಗಾಯಕ ಹರಿಹರನ್ ಸೇರಿದಂತೆ ಬಾಲಿವುಡ್ನ ಪ್ರಮುಖ ಕಲಾವಿದರು ರೆಹಮಾನ್ ಅವರ ಹೇಳಿಕೆಗಳನ್ನ ಖಂಡಿಸಿದ್ದಾರೆ. ಯಾವುದೇ ಕ್ಷೇತ್ರ ಆಗಲಿ ಬದಲಾವಣೆ ಅನ್ನುವುದು ಸಹಜ, ಅದಕ್ಕೆ ಸಿನಿಮಾ ರಂಗವು ಕೂಡ ಹೊರತಾಗಿಲ್ಲ. ಸದ್ಯ ಬಾಲಿವುಡ್ನಲ್ಲಿ ಹೊಸ ಪ್ರತಿಭೆಗಳು ಹುಟ್ಟಿಕೊಳ್ತಾ ಇವೆ. ಪ್ರತಿ ವಿಭಾಗದಲ್ಲೂ ಈಗ ತೀವ್ರ ಪೈಪೋಟಿ ಇದೆ. ಹೀಗಿರುವಾಗ ರೆಹಮಾನ್ ಅವರಿಗೆ ಇಂದಿಗೂ ಅವಕಾಶಗಳು ಸಿಗ್ತಾ ಇವೆ ಅಂದ್ರೆ ಬಾಲಿವುಡ್ ತನ್ನ ಹಳೆಯ ಬೇರನ್ನ ಮರೆತಿಲ್ಲ ಎಂಬುದನ್ನು ಸೂಚಿಸುತ್ತೆ. ಹೀಗಿರುವಾಗ ರೆಹಮಾನ್ ಅವರು ಬಾಲಿವುಡ್ ಬಗ್ಗೆ ನೀಡಿದ ಹೇಳಿಕೆ ಎಷ್ಟು ಸರಿ ಎಂಬ ಪ್ರಶ್ನೆ ಮೂಡುತ್ತೆ. ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ vijayvani.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ.